ಸೊ 10th ಎಲ್ಲನೂ ಕೂಡ ನೀವು ಬ್ಯಾಂಗ್ಳೂರಿನಲ್ಲೇ ಕಂಪ್ಲೀಟ್ ಮಾಡ್ತೀರಾ, ಅದಾದಮೇಲೆ ಪಿ ಯುನೂ ಆಯಿತು. ಸೊ ಲಾ ಕಾಲೇಜಿಗೆ ಸೇರ್ತೀರಾ. ಲಾ ಕಾಲೇಜಿನಲ್ಲಿ ಹೇಗಿತ್ತು ಸರ್? ಫಸ್ಟ್ ಇಯರ್ಗೆ ಹೋಗಿ ಸೇರಿದಾಗ ಓಕೆ ನಾನು ಮತ್ತು ನನಗೆ 2-3 ದಿವಸ ಆಗಿತ್ತು. ಓಕೆ ನನ್ನ ಸ್ನೇಹಿತರೊಬ್ಬರು ಅವರು ಕೂಡ ಈಗ ಒಳ್ಳೆ ವಕೀಲರಾಗಿ ಕೆಲಸ ಮಾಡ್ತಾರೆ, ಸರ್ಕಾರದಲ್ಲಿದ್ದಾರೆ. ಓಕೆ ಜೊತೆಗೆ ಹೋದ್ವಿ ಬಾತ್ರೂಮಲ್ಲಿ. ಅವರೊಂದು ಕೆಂಪು ಕಲರ್, ಈಗ ಅದನ್ನು ನೆನ್ನೆ ಆದಂಗೆ ನೆನಪಾಗ್ತಾಯಿದೆ ನನಗೆ, ಕೆಂಪು ಕಲರ್ ಟಿ ಶರ್ಟ್ ಹಾಕಿದ್ರು. ಎಸ್ ಅಷ್ಟರಲ್ಲಿ 2-3 ಜನ ನಮ್ಮ ಸೀನಿಯರ್ಸ್ ಬಂದರು, ಇದೇನು ಈ ಥರ ಟಿ ಶರ್ಟ್ ಹಾಕಿದೆ ಅಂತ. ನನಗೇನು ಸಂಬಂಧ ಇಲ್ಲ, ಅದರಿಂದ ನಾನು ಅಲ್ಲಿ ಇದ್ದೆ, ಯಾಕೆ ಈ ಥರ ಟಿ ಶರ್ಟ್ ಹಾಕಿದೆ ಅಂತ ಅವನಿಗೆ ಜೋರು ಮಾಡ್ತಾಯಿದ್ರು. ಸೊ ನಾನು ನೀ ಯಾಕಪ್ಪ ಅವ್ನಿಗೆ, ಅವ್ನು ಯಾವ ಟಿ ಶರ್ಟಾದ್ರು ಹಾಕ್ಕೊಳ್ತಾನೆ ಅಂತ. ಅವರು ಸೀನಿಯರ್ ಅಲ್ವಾ, ನಾನೇನು ಕೇಳಿದೆ ಅಂತ ಅವನು ಅವನ ಮೇಲೆ ಇದು ಮಾಡೋಕ್ಕೆ ಜೋರು ಮಾಡೋಕ್ಕೆ ಬಂದ. ನಾನು ಒಂದು ಹೊಡೆದೆ ಅವನಿಗೆ. ಅವನು 3 ದಿವಸ ಕಾಲೇಜ್ಗೆ, 3 ದಿವಸ ಆಗಿತ್ತು. ಆಮೇಲೆ ಬಂದು ಬಾತ್ರೂಮಿಂದ ಎಲ್ಲ ಮಾಡಿ ಕೆಳಗಡೆ ಬರೋಷ್ಟರಲ್ಲಿ ಅವನೊಂದು ದೊಡ್ಡ ಗುಂಪು ಸೇರಿಸ್ಕೊಬಿಟ್ಟಿದ್ದ. ಒಂದು 20 ಜನ ಸೇರಿಬಿಟ್ಟಿದ್ರು, ಅವರೆಲ್ಲ ಹಾಸ್ಟೆಲ್ ಅವ್ರನ್ನೆಲ್ಲ ಕರೆಸ್ಬಿಟ್ಟಿದ್ದ. ಆಮೇಲೆ ಅಲ್ಲಿ ಬಂದಾಗ ನನ್ನ ಅದೃಷ್ಟಕ್ಕೆ ಅಲ್ಲಿದ್ದವರೊಬ್ಬರು ನನ್ನನ್ನು ಈ ಥರ ಕೆ ಸುಬ್ಬಯ್ಯನವ್ರ ಮಗ ಅಂತ ಗುರುತಿಸಿದ್ರು. ಆಮೇಲೆ ಅವನ್ನ ತಡೆದು ಈ ಥರ ಇದೆ ಅಂತ ಅವ್ನು ಕಿವಿನಲ್ಲಿ ಹೇಳಿದ್ಮೇಲೆ ಅವನು ಭಾಳ ಅಗ್ರೆಸಿವ್ ಆಗಿದ್ದವನು ಸರಿಯಾಗಿ ಕೂಲಾಗಿ ಸ್ನೇಹಿತರ ಅದು. ಸೊ ನೀವು ಅಮ್ಮನ ಮುದ್ದಿನ ಮಗನ, ಅಪ್ಪನಿಗೆ ಮುದ್ದಿನ ಮಗನ? ಅಮ್ಮ ಯಾವಾಗಲೂ ಪ್ರೊಟೆಕ್ಟ್ ಮಾಡೋರು ನಮ್ಮನ್ನು. ತಂದೆ ಹೊಡಿತಾ ಇರಲಿಲ್ಲ, ಹೊಡೆದಿರೋದು ಒಂದು ನನಗೆ ಜ್ಞಾಪಕ ಇರೋಂಗೆ ತಂದೆ ಹೊಡೆದಿರೋವಂಥದ್ದು 2-3 ಸತಿ ಇರ್ಬೋದು ಇಡೀ ನನ್ನ ಜೀವನದಲ್ಲಿ.